ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಸೀಟು ಸರ್, ಅದು ಇನ್ನೊಂದು ಚಾನೆಲ್ ನೋಡಿದೆ ಸರ್, ಸ್ವಲ್ಪ ಬೇಜಾರಾಯ್ತು. ಯಾವುದೋ ಒಂದು ಹುಡುಗಿ ಬೇರೆ ಅಂತ, ಒಂದು ಹುಡುಗಿ ಅಲ್ಲ ಸರ್, 4 ಜನ ಎಲ್ಲ ತೊಡೆ ಮೇಲೆ ಕೂತ್ಕೊಂಡು. ಓಕೆ ಸರ್, ಆರ್ ಯು ಪೀಪಲ್ ಹ್ಯಾಪಿ ನೌ? ಇದು ಆಕ್ಚುಲಿ ಚೆನ್ನಾಗಿರೋದು. ಏನ್ರಿ ಮೀಡಿಯಾ? ಸರ್, ಈಗ ನಿಮ್ಮ ಮನೆ ಮೇಲೆ ಕಲ್ಪಿದ್ದ ಪ್ರಕರಣಕ್ಕೆ ರಿಯಾಕ್ಟ್ ಮಾಡಿಲ್ಲ, ಏನು ಅನ್ನಿಸ್ತು ಸರ್ ಆ ಘಟನೆ ಬಗ್ಗೆ? ಒಳ್ಳೆ ಸರಿ ಹೋಯ್ತಲ್ಲ, ಏನು ರಿಯಾಕ್ಟ್ ಮಾಡೋಣ ರೀತಿ, ಏನು ರಿಯಾಕ್ಟ್ ಮಾಡೋಣ? ಅಂದ್ರೆ ಸುಳಿ ಮಗ ಏನೋ ಬೈತಾನೆ ಅಂತಾರೆ. ಅದಿರೋ ಮನೆ ಏಯ್ ಇರ. ಯಾಕೆಂದ್ರೆ ನನ್ನ ಗರ್ಲ್ ಫ್ರೆಂಡ್ ನ ಆಕ್ಚುಲಿ ಅವ್ರು ಮದುವೆ ಮಾಡ್ಕೊಂಡ್ಬಿಟ್ಟು ಆ ಸೆಕ್ಸಿ ಬೇಬ ಅಲ್ಲ 53 ಸಿನಿಮಾ ತನಕ ನನ್ನ ಡಬ್ಬಾ ಡಾನ್ಸ್ಗಳೆಲ್ಲ ನೋಡ್ಕೊಂಡು ನೀವೆಲ್ಲ ಸಹಿಸ್ಕೊಂಡಿದ್ದೀರಲ್ಲ, ನೀವೆಲ್ಲರೂ ಅನಂತ ಧನ್ಯವಾದಗಳಣ್ಣ. ಇರ್ಲೇ 11 ಗಂಟೆ ಎಲ್ಲ ರೊಚ್ಗೆದ್ ಬಿಟ್ಟಿದಿರಲ್ಲ, ಸ್ವಲ್ಪ ನಾವು ಹೋಗು ರೊಚ್ಗೆಳ್ತೀವಿ ತಡಿರಲ್ಲ, ಆಮೇಲೆ ಕಿರ್ಚಾಡೋಣ. ಲೇ ಹಂಗೆ ಹೊಟ್ಟೋದ್ರೆ ಅವಾಗ ಹೇಳ್ತೀರಾ, ನೋಡಿದ್ರ VIP ಗಳ ತರ ಬಂದ್ರು ಹೋದ್ರು. ತಪ್ಪು ಯಾರ್ದು ಸ್ವಾಮಿದು? ಯಾರು ಸರ್ ತಪ್ಪು? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ನಾನು ಈಗ್ಲೇ ಹೇಳ್ಬಿಡ್ತೀನಣ್ಣ, ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರನ್ನು. ನೆನ್ನೆ ದರ್ಶನ್ ತೋಟದಲ್ಲಿ IT ರೈಡ್ ಆಗೋಯ್ತು. ಖಂಡಿತ ಆಯ್ತಣ್ಣ, ಅಲ್ಲಿ ಸಿಕ್ತಣ್ಣ, ಒಂದೇನೋ ಡೈರಿ ಸಿಕ್ತಂತೆ, ಖಂಡಿತ ಡೈರಿ ಇಟ್ಟಿದೆ ಅಣ್ಣ. ಬೆಳಗ್ಗೆ ಎಷ್ಟು ಲೀಟರ್ ಹಾಲು ಹಾಕ್ತಿವಿ, ಸಾಯಂಕಾಲ ಎಷ್ಟು ಲೀಟರ್ ಹಾಲು ಹಾಕ್ತಿವಿ, ಇದೈತಣ್ಣ ಡೈರಿ. ಆಮೇಲೆ ಇನ್ನೂ ಬರ್ದಿರ್ತೀವಣ್ಣ, ಹಸಾಗಿ ಯಾವಾಗ ಇಂಜೆಕ್ಷನ್ ಕೊಟ್ಟಿದ್ವಿ, ಕರ ಯಾವಾಗ ಹಾಕುತ್ತೆ ಅಂತ. ಆಕ್ಚುಲಿ ನೀವು ಅಟರ್ನ್ ಆಕ್ಚುಲಿ ನಿಮ್ಗೆ ಅದೊಂದು ಹೇಳ್ಬೇಕು ಅನ್ಕೊಂಡಿದ್ದೆ. ಅಲ್ಲಿ ಯಾವ್ದೋ ಹಳೆ ಪೋಲ್ ಬಿದ್ದಿಂದ ನಾವು ಹೊಡೆದ್ವಿ ತೋರಿಸ್ತಾ ಇದ್ದೀರಾ. ನೀವು ಲೆಫ್ಟ್ ಸೈಡ್ ಇಂದ ಹೊಡೆದ್ರೆ ಪೋಲ್ ಯಾವ ಸೈಡ್ ಬೀಳುತ್ತೆ ಸರ್? ನೀವು ಲೆಫ್ಟ್ ಸೈಡ್ ಇಂದ ಪೋಲ್ ಹೊಡೆದ್ರೆ ಯಾವ ಕಡೆ ಬೀಳುತ್ತೆ? ಅಲ್ಲ ಹಿಂಗೆ ಅಲ್ಲಾಡ್ಸ್ಬಿಡಿ, ಆನ್ಸರ್ ನೀನಾ ಅಲ್ವಾ? ರೈಟ್ ಸೈಡ್ ನೀವು ಲೆಫ್ಟ್ ಸೈಡ್ ಬಿದ್ದಿದ್ದ ಪೋಲ್ನ ನಾನು ಬಿದ್ದಿದ್ದೀನಿ, ನಾನು ಬೀಳ್ಸಿದ್ದೀನಿ ಅಂತ ತೋರಿಸಿದ್ರೆ ಇವಾಗ ನೀವು ಹೇಳ್ತಾ ಇದ್ರೆ, ಬಿಕಾಸ್ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. 6 ದಿನ ನಾನು ನೋಡಿದೆ ಸರ್, ಕಾಮಿಡಿ ಚಾನಲ್ ತುಂಬಾ ಚೆನ್ನಾಗಿತ್ತು. ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಈಗ ಕುಮಾರಸ್ವಾಮಿ ಅವರು ಒಂದು ಜೋಡೆತ್ತುಗಳಲ್ಲ ಅನ್ನೋಂಥ ರೀತಿ ಕಳ್ಳೆತ್ತು ಅಂತ ಕಮೆಂಟ್ ಸರ್, ನೀವೀಗ ಇಲ್ಲಿಂದ ಹೇಳ್ತೀರಾ, ಇದನ್ನ ಎತ್ಕೊಂಡೋಗಿ ಅಲ್ಲಿ ಕೇಳ್ತೀರಾ, ಇದು ಯಾಕೆ ಸುಮ್ಮನೆ ಮಾಂಡವಳ್ಳಿ ಮಾಡ್ತೀರಾ? ಬಿಡಿ ಸರ್, ಮಾತಾಡಿ, ನೋ ಪ್ರಾಬ್ಲಮ್. ಅವತ್ತು ಹೇಳಿದ್ವಲ್ಲ ನಾವು. ನಾನಿವತ್ತು ನಿಜವಾಗ್ಲೂ ಕುಮಾರಸ್ವಾಮಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. 100 ಜನ ನಿಂತಿದ್ರೆ ಅದ್ರಲ್ಲಿ 10 ಜನ ಡಿ ಬಾಸ್ ಅಂತ ಕರೆಯೋರು. ಇವತ್ತು ಇಡೀ ಕರ್ನಾಟಕ ಹೇಳ್ಕೊಟ್ಟಿದ್ದೆ ಅವರು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ನೀವು ಒಂದೇನಂದ್ರೆ ತಂದಾಗಿ ತಮಾಷೆ ನೋಡ್ಬೇಡಿ. ಅಲ್ಲಲ್ಲ, ಅದು ನೀವು ಕೇಳ್ಬೇಕಮ್ಮ, ನಾನು ಹೇಳಕ್ಕಾಗುತ್ತಮ್ಮ? ಮಲಿಕೊಂಡು ಹೆಂಗ್ ಹೇಳಿಕಾಯ್ತದ? ಏನ್ ಕೇಳಿಸ್ಬೋದು ಸರ್, ಇವತ್ತು ದಂಪತಿ ಜೊತೆಗೆ ಮೊದಲನೇ ಬಾರಿಗೆ ಬಂದು ಮತ ಚಲಾಯಿಸಿದ್ರೆ ಏನ್ ಹೇಳ್ತಾರೆ? ಮುಖ್ಯನಾ ಸರ್ ನಿಮ್ಗೆ? ಸರ್, ಹಂಗಂತಲ್ಲ, ಲಾಸ್ಟು MLA ನಾನು ಆಂಕರ್ ಆಗಿ ವೇಸ್ಟ್ ಸರ್, ನಿಮ್ ಕೈಲಿ ಡೈಲಾಗ್ ಹೇಳ್ಸಿಲ್ಲ ಅಂತಂದ್ರೆ. ಒಂದೇನು ಹೇಳ್ತೀನಿ, ಯಾವ್ದಾದ್ರು ಬೇರೆ ಊರಿಗೆ ಹೋದ್ರೆ ನಾನು ಅಲ್ಲಿಗೆ ಹೊಸಬ. ಮೈಸೂರು ನಾನು ತುಂಬಾ ಅಳುಬಮ್ಮ. ಒಂದೇನಂತಂದ್ರೆ ಇಲ್ಲಿರೋರು 75% ಎಲ್ಲರೂ ನಾನು ಮೋಸ್ಟ್ ಇಲ್ಲಿಂದಾನು ನೋಡಿರ್ಬೋದು, ಇಲ್ಲಿಂದಾನು ನೋಡಿರ್ಬೋದು.
ಸೊ ಮೈಸೂರು ಜನಗಳ ಹತ್ರ ನಾ ಏನ್ ಹೇಳಿ, ಯಾರ ನೀವು ಮಾತಾಡಿದ್ರೆ ಹೋಗಲೇ ಗೊತ್ತು ನೋಡಿದೀನಿ ಮನೆ ಹತ್ರ ನೀವು. Straight out of Compton, crazy motherfucker named Ice Cube. From the gang called niggas with attitudes. When I'm called off, I got a sawed off. ಅನ್ನುವಂಥದ್ದು ಅಭಿಮಾನಿಗಳ ಪ್ರೀತಿಯಿಂದ ಕೊಟ್ಟಿರೋ ಹೆಸರು. ಆ ಹೆಸರಿನ ಬಗ್ಗೆ ಕೆಲವು ಪ್ರಶ್ನೆಗಳು ಬಂದಾಗ ನಾವು ಇಟ್ಕೊಂಡಿದ್ದೋ ಸರ್. ದರ್ಶನ್ ಅಂತ ಮನೇಲಿ ಇಟ್ರು ಸರ್. ಏನೋ ಎಲ್ರಿಗೂ ನಾನು ಸ್ಟಾರ್ ಪಟ್ಟ ಕೊಟ್ಟರು ಸರ್. ಅವಾಗ ಒಂದು ಚಾಲೆಂಜಿಂಗ್ ಸ್ಟಾರ್ ಕೊಟ್ಟರು ಸರ್. ಇವತ್ತು ದರ್ಶನ್ ಡಿ ಬಾಸ್ ಅಂತ ಕರೆಯೋದು ಅವರೇ ಸರ್. ಅವ್ರು ಕೊಟ್ಟಿರೋ ಪ್ರೀತಿಯ ಭಿಕ್ಷೆ ಸರ್, ಅದನ್ನ ಇಟ್ಕೊಂಡಿರ್ತೀನಿ ಸರ್. ನಾನು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಈಗಲೂ ಹಂಗೆ ನಮಗ್ ಕೇಳ್ತಾರಲ್ಲ ಈಗ, ಇವ್ರಿಗೆ ರೈತರ ಕಷ್ಟ ಏನ್ ಗೊತ್ತು ಅಂತ, ಒಂದ್ ಲೋಟ ಹಾಲು ಕರೆದು ಬಿಡ್ಲಣ್ಣ. ಒಂದೇ ಒಂದ್ ಲೋಟ ಹಾಲು, ಜಾಸ್ತಿ ಬೇಡ. ಇಲ್ಲ ಅದು ಬೇಡ ಬಿಡ್ರಣ. ಇನ್ನೊಂದ್ ಕೇಳ್ತೀನಿ, ಹಸ ಕರ ಹಾಕುತ್ತೆ, 10 ದಿನ ಹಸಕ್ಕೆ ಏನ್ ಮೇವು ಹಾಕ್ಬೇಕು ಅಂತ ಕೇಳ್ಕ ಬಂದ್ಬಿಡ್ರಣ. ರಾಜ್ ಕಪ್ ಸ್ಪೆಷಲ್ ಆಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ಸಿನಿಮಾ ನಿಮಗೆ ಇಷ್ಟ, ಯಾವ ಹಾಡು ನಿಮಗೆ ಇಷ್ಟ? ಅವ್ರದ್ದು ಭಕ್ತ ಪ್ರಹ್ಲಾದ್ ಎಲ್ಲ ಹಾಡುಗಳು ನಂಗೆ ಇಷ್ಟ ಸರ್. ಒಂದು ಹಾಡು ಹಾಡ್ತೀರ? ನನಗೆ ಬಾಯ್ ಹೊರಡಲ್ಲ ಸರ್. ನನಗೆ ಸ್ಟ್ಯಾಮರ್ ಅಷ್ಟೇ. ಬೇರೆ ಬೇರೆ ಹಾಡುಗಳನ್ನ ಹಾಡಿ. ಅಪ್ಪಾಜಿ ಅವರು ಎಲ್ಲರೂ ಒಬ್ಬೊಬ್ರು ಒಂದು ಹಾಡು ಹಾಡ್ಬೇಕು ಅಂತ ಸರಿ ಕಾರ್ಯಕ್ರಮ. वन सेकंड मैम सोचना पड़ेगा. ಹೊಸ ಬೆಳಕು ಅಂತ ಹೇಳ್ಬೋದು ಅಷ್ಟೇ. ಬಟ್ ನಂಗೆ ಆಡಕ್ ಬರಲ್ಲ ನನಗೆ. ಇಲ್ಲ ಹೊಸ ಬೆಳಕು ಟುಮ್ ಟುಮ್ ಟಣ್ 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 ಮೂಡುತ್ತದೆ ಮ್ಯೂಸಿಕ್ ಒಳಗೆ. ಬಂಗಾರ ಟ್ಯಾಂಗ್ ಬಂಗಾರ ಟ್ಯಾಂಗ್ ತಪ್ಪಾಗ್ಬಿಟ್ರು. ಒಂದ್ ಲೈನ್ ಬಿಟ್ಬಿಡು. ಇಲ್ಲ ಅದು ಕೇಳಿರೋದು ಅಷ್ಟೇ. ನಮ್ಮ ಅಪ್ಪ ನಂಗೆ ಆಡಕ್ ಬರಲ್ಲ. ದೀಪಾವಳಿ ಹೊಸ ಬೆಳಕನ್ನ ಮೂಡಿಸ್ತಾ ಇದೆ. ನಿಮ್ಗೆ ಖಂಡಿತವಾಗಿ ಶಿವಣ್ಣ ಸಪೋರ್ಟ್ ಮಾಡ್ತಾರೆ. ಒಂದು ಪಲ್ಲವಿ ಹಾಡ್ಬಿಡಿ. ಹೇಳ್ಬಿಡಿ. ಹೊಸ ಬೆಳಕು ಟುಮ್ ಟುಮ್ ಟಣ್ 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 ಆ ಕಿರ್ಚಾಟ ಇದು ನನ್ನ ಕಿವಿಲಿ ಕೊಯ್ ಕೊಡ್ತಾ ಇದೆ. ನೀವು ಆಡೋದು ನನ್ಗೆ ಹೊಸ ಬೆಳಕು ಮೂಡುತ್ತಿದೆ ಬಂಗಾರದ ಆಕಾಶದಿ ಹೋರಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚೆಲ್ಲಿದ ಥ್ಯಾಂಕ್ ಯು ಸೋ ಮಚ್.